ಶೋಕಿಗಾಗಿ ಮನೆ ಮಾಲಕಿಯ ಕೊಲೆ ಮಾಡಿದ ಯುವತಿಯ ಸೆರೆ ಆಗಿದೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಗೃಹಿಣಿ ದಿವ್ಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇದೆ. ಶೋಕಿಗೋಸ್ಕರ ಮನೆ ಮಾಲಕಿಯನ್ನ ಕೊಲೆ ಮಾಡಿದ್ದಂತ ಯುವತಿಯ ಸೆರೆ ಆಗಿದೆ. ಬೆಂಗಳೂರಿನಲ್ಲಿ ಕೆಂಗೇರಿಯಲ್ಲಿ ಗೃಹಿಣಿ ದಿವ್ಯಾ ಕೊಲೆ ಪ್ರಕರಣ ಇದು. 24 ವರ್ಷದ ಮೋನಿಕಾ ಮಾಲಕಿಯನ್ನೇ ಹತ್ಯೆ ಮಾಡಿದಂತ ಯುವತಿ. ಮೇ 10ರಂದು ಕೆಂಗೇರಿಯ ಕೋನಸಂದ್ರದಲ್ಲಿ ನಡೆದಿತ್ತು ಈ ಘಟನೆ. ಈಗ ಆರೋಪಿಯ ಸೆರೆ ಆಗಿದೆ. ಸಾಲ, ಶೋಕಿ ಜೀವನ ಮಾಡೋಕ್ಕೋಸ್ಕರ ಮನೆ ಮಾಲಕಿಯನ್ನ ಕೊಲೆ ಮಾಡಲಾಗಿತ್ತು. 1 ವರ್ಷದಿಂದ ಡಾಟಾ ಎಂಟ್ರಿ ಕೆಲಸ ಮಾಡ್ತಿದ್ದಂತ ಮೋನಿಕಾ ಮನೆ ಮಾಲಕಿಯನ್ನೇ ಹತ್ಯೆಗೈದಿದ್ಲು. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಶೋಕಿಗೋಸ್ಕರ ಮಾಲಕಿಯನ್ನೇ ಹತ್ಯೆ ಮಾಡಿದಂತ ಪ್ರಕರಣ, ಇದನ್ನ ಪೊಲೀಸರು ಭೇದಿಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡೋದಾದ್ರೆ. ಮಧು, ಆರೋಪಿತೆ ಮೋನಿಕಾ ಮೂಲತಃ ಕೋಲಾರದವಳು. ಕಳೆದ 3 ತಿಂಗಳ ಹಿಂದಷ್ಟೇ ಇಲ್ಲಿ ಮನೆಗೆ ಬಂದು ಬಾಡಿಗೆಯನ್ನ ಪಡ್ಕೊಂಡಿರ್ತಾಳೆ. ಗುರುಮೂರ್ತಿ ಅನ್ನೋರ್ನ ಮನೇಲಿ ಬಾಡಿಗೆ ಪಡ್ಕೊಂಡಂತ ಮೋನಿಕಾ ಆಕೆ ಡೇಟಾ ಎಂಟ್ರಿ ಕೆಲಸಕ್ಕೆ ಹೋಗ್ತಿರ್ತಾಳೆ. ಆಕೆ ಮದುವೆ ಆಗಿರೋದಿಲ್ಲ, ಆದ್ರೆ ಆಗಾಗ ಆಕೆ ಇದ್ದಂತ ಮನೆಗೆ ಆಕೆ ಪ್ರಿಯಕರ ಬಂದು ಹೋಗ್ತಿರ್ತಾನೆ. ಆದ್ರೆ ಪ್ರಿಯಕರನನ್ನ ತನ್ನ ಗಂಡ ಅಂತೇಳಿ ಮನೆ ಮಾಲೀಕರಿಗೆ ಪರಿಚಯವನ್ನ ಮಾಡ್ಕೊಂಡಿರ್ತಾಳೆ. ಒಂದ್ ಕಡೆ ಮೋನಿಕಾ ತುಂಬಾ ಸಾಲವನ್ನ ಮಾಡ್ಕೊಂಡಿರ್ತಾಳೆ, ಮತ್ತೊಂದ್ ಕಡೆ ಸದ್ಯ ವಿಚಾರಣೆ ವೇಳೆಯಲ್ಲಿ ಆಕೆಯ ಪ್ರಿಯತಮ ಏನಿದ್ದ ಆತನಿಗೆ ವಾಹನವನ್ನ ಕೊಡಿಸ್ಲಿಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದೆ ಅಂತೇಳಿ ಆಕೆ ಬಾಯಿ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಘಟನೆ ಆದಂತ ದಿನ ಕಳೆದ ಮೇ 10ರಂದು ಕೊಲೆಯಾದಂತ ಮಹಿಳೆ ದಿವ್ಯಾ ಮನೆ ಒಳಗಡೆ ಒಬ್ಬರೇ ಇರ್ತಾರೆ. ಅವ್ರಿಗೆ 2 ವರ್ಷದ ಮಗು ಇರುತ್ತೆ. ಅವ್ರ ಅತ್ತೆ, ಮಾವ, ಗಂಡ ಎಲ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಮನೆಯಲ್ಲಿ ದಿವ್ಯಾ ಅವರು ಒಬ್ಬರೇ ಇದ್ದಂತ ಗಮನಿಸಿದಂತ ಆರೋಪಿತೆ ಮೋನಿಕಾ ಏನಿದ್ದಾಳೆ, ಹಿಂಬದಿಯಿಂದ ಹೋಗಿ ಅವರ ಕುತ್ತಿಗೆಯನ್ನ ಇಸ್ಕಿ ತದನಂತರದ ದಿಂಬಿನಿಂದ ಅವರನ್ನ ಕೊಲೆ ಮಾಡುವಂತ ಕೆಲಸವನ್ನ ಮಾಡಿರ್ತಾಳೆ. ಕೊಲೆಯಾದ ನಂತರದಲ್ಲಿ ಆಕೆ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾಳೆ. ಅಂದ್ರೆ ಏಕಾಏಕಿ ಮನೆಯಲ್ಲಿ ಬೇರೆ ಪೋರ್ಷನ್ ಅಲ್ಲಿ ಬಾಡಿಗೆ ಇದ್ದಂತ ಮೋನಿಕಾ ಘಟನೆ ಆದಂತ ದಿನವೇ ಆಕೆ ಮನೆಯನ್ನ ಖಾಲಿ ಮಾಡ್ಕೊಂಡು ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾಳೆ. ಆಕೆಯ ಸಿಡಿಐ ಟವರ್ ತಗೊಂಡಂತ ಪೊಲೀಸರು ಆಕೆಯನ್ನ ಸದ್ಯ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ವಿಚಾರಣೆ ವೇಳೆಯಲ್ಲಿ ಸಾಲವನ್ನ ಮಾಡ್ಕೊಂಡಿದೆ, ಜೊತೆಗೆ ಪ್ರಿಯತಮನಿಗೆ ವಾಹನವನ್ನ ಕೊಡಿಸಲಿಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಹೊರಬರ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.